ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ SIR ಪ್ರಕ್ರಿಯೆ ಆಗಿದೆ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ತಮಿಳುನಾಡು, ಬೇರೆ ಬೇರೆ ಬಿಹಾರ ಅನೇಕ ರಾಜ್ಯಗಳಲ್ಲಾಗಿದೆ. ಅಲ್ಲಿ ಲಕ್ಷಾಂತರ ಜನ ವೋಟರ್ಸ್ಗಳನ್ನು ಕೈಬಿಡಲಾಗಿದೆ. ಉತ್ತರ ಪ್ರದೇಶದಲ್ಲಿ 2 ಕೋಟಿಗೂ ಅಧಿಕ ಜನರು ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗಿದ್ದಾರೆ. ಇದೀಗ ಕರ್ನಾಟಕದಲ್ಲಿ 1,10,00,000 ಜನ ಮತದಾರರು ಪರಿಷ್ಕರಣೆಯ ಹಂತದಲ್ಲಿದ್ದಾರಂತೆ. ಅದನ್ನು ರಾಜ್ಯ ಚುನಾವಣಾ ಮುಖ್ಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾಯ್ತಿದು? ಅಂತಿಮವಾಗಿ ಹೊರಗಡೆ ಹೋಗ್ಬಿಡ್ತಾರೆ. ಆಗಸ್ಟ್ 8ನೇ ತಾರೀಕಿಗೆ ಡೆಡ್ಲೈನ್ ಇದೆ. ಆ ಡೆಡ್ಲೈನ್ನ ಒಳಗಡೆಗೆ ತಮ್ಮ ಎನ್ಯುಮರೇಷನ್ ಫಾರ್ಮ್ಗಳನ್ನು BLOಗಳಿಗೆ ಕೊಡೋ ಪ್ರಯತ್ನಗಳಾಗುತ್ತಾ? ಏನಾಗುತ್ತೆ, ಏನು ಎತ್ತ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದ ಪ್ರಸ್ತುತ SIR ಸ್ಥಿತಿ ಒಟ್ಟು 5,50,32,314 ನಮೂನೆ. 4.43 ಕೋಟಿಗೂ ಹೆಚ್ಚು ಡಿಜಿಟಲೀಕರಣ ಇರೋದು. 57,787 ಮತಗಟ್ಟೆ, 175 ವಿಧಾನಸಭಾ ಕ್ಷೇತ್ರ, 19 ಜಿಲ್ಲೆಯಲ್ಲಿ 100ರಷ್ಟು ಡಿಜಿಟಲೀಕರಣ ಆಗಿದೆ. ಈಗ SIR ಪ್ರಕ್ರಿಯೆ ಆಗಸ್ಟ್ 8ರಂದು ಮುಕ್ತಾಯ ಆಗುತ್ತೆ. ಅಂದರೆ ನಿಮ್ಮ ಎನ್ಯುಮರೇಷನ್ ಫಾರ್ಮ್ಗಳನ್ನು ಅವರಿಗೆ BLOಗಳಿಗೆ ಕೊಡೋದಕ್ಕೆ 8ನೇ ತಾರೀಕು ಲಾಸ್ಟು. ಪ್ರಕ್ರಿಯೆ 99.96 ಎಲ್ಲ ಪೂರ್ಣ ಆಗಿದೆ ಅಂತೆ. ಉಡುಪಿ ಜಿಲ್ಲೆಯಲ್ಲಿ 93.95ರಷ್ಟು ಅತಿ ಹೆಚ್ಚು ಡಿಜಿಟಲೀಕರಣ ಆಗಿದೆ ಅಂತೆ. ಬೆಂಗಳೂರಿನ GBA ವ್ಯಾಪ್ತಿಯಲ್ಲಿ ದಕ್ಷಿಣ ವಲಯ 48.35ರಷ್ಟು ಕನಿಷ್ಠ ಪ್ರಗತಿಯನ್ನು ಸಾಧಿಸಿದೆ. ಪರಿಶೀಲನೆ ನಂತರ 17ನೇ ತಾರೀಕಿಗೆ ಪರಿಷ್ಕೃತ ಮತದಾರ ಪಟ್ಟಿ ಪ್ರಕಟ ಆಗುತ್ತೆ. ಅದಾದ ನಂತರ ಸೆಪ್ಟೆಂಬರ್ 16ನೇ ತನಕ ಸಮಯ ಇರುತ್ತೆ. ನೀವು ಏನಾದರೂ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಲ್ಲದರ ನಡುವೆ ASDDO ಪಟ್ಟಿಯಲ್ಲಿನ ವರ್ಗೀಕರಣ ಇದೆ. ಅಂದರೆ ಮೊನ್ನೆ ಇದ್ರ ಬಗ್ಗೆ ಇವತ್ತು ಮಧ್ಯಾಹ್ನವೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಅಂದರೆ ಅಬ್ಸೆಂಟ್ ಆದವರು, ಶಿಫ್ಟೆಡ್ ಆದವರು, ಡೆಡ್ ಆದವರು, ಡುಪ್ಲಿಕೇಟ್ ಆದವರು, ಈ ಎಲ್ಲದರ ಪ್ರಮಾಣವನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. 1.11 ಕೋಟಿ 20% ಮತದಾರರು ASDDO ಪಟ್ಟಿಗೆ ಸೇರಿದ್ದಾರೆ. ಡೆತ್ ಆಗಿದ್ದಾರೆ, ಅಬ್ಸೆಂಟ್ ಆಗಿದ್ದಾರೆ, ವಲಸೆ ಹೋಗಿದ್ದಾರೆ, ಏನೇನು ಬೇರೆ ಬೇರೆ ಕಾರಣಕ್ಕೆ. ಸ್ಥಳಾಂತರ ಆದವರು 66.64 ಲಕ್ಷ, 16.30 ಮೃತರು, 16.30 ಲಕ್ಷ ಪತ್ತೆ ಆಗದೇ ಇರೋರು ಇದ್ದಾರೆ. ಬೇರೆ ಕಡೆ ನೋಂದಣಿ ಆದವರು 6,89,000 ಇದ್ದಾರೆ. ಇತರೆ ಕಾರಣಕ್ಕಾಗಿ 4.88 ಅಂದರೆ 4,88,000 ವರ್ಗೀಕರಣವನ್ನು ಮಾಡಲಾಗಿದೆ. ಬೆಂಗಳೂರಿನ 4 ವಲಯಗಳಲ್ಲೇ 49,34,000 ಅಂತ ಹೇಳ್ತಿದ್ದಾರೆ. ಅಂದರೆ ಬೆಂಗಳೂರಿನ 4 ವಲಯ ಅಂತ ನಾವೇನು ಕರಿತೀವಿ ಅಲ್ಲಿ. ಮೈಸೂರಿನಲ್ಲಿ 5,72,000, ಕಲಬುರಗಿಯಲ್ಲಿ 5,35,000, ಬೆಳಗಾವಿಯಲ್ಲಿ 5,07,000 ಜನ ಇದೆ. ಇದು ಅಂದರೆ ಈ ASDDO ಪಟ್ಟಿಯಲ್ಲಿ ಇರೋರಿಗೆಲ್ಲ ಹೇಳ್ತಾ ಇರೋದು. ರಾಯಚೂರು, ವಿಜಯಪುರ, ಧಾರವಾಡ ಜಿಲ್ಲೆಗಳಲ್ಲಿ ASDDO ಇದರಲ್ಲಿ ಪ್ರಮುಖವಾಗಿರೋದು. ಯಾರ್ಯಾರು ಈ ತನಕವೂ ಕೂಡ ಕೊಟ್ಟಿಲ್ಲ, ಅದಾದ ನಂತರ ಡೆತ್ ಆಗಿರೋದು, ಎಲ್ಲದರ ಪ್ರಮಾಣ ಅಲ್ಲೆಲ್ಲ ಜಾಸ್ತಿ ಇದೆ. ಎಲ್ಲದರ ನಡುವೆ ASDDO ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ? ಶಾಶ್ವತವಾಗಿ ಸ್ಥಳಾಂತರಗೊಂಡವರು 66,64,943, ಪತ್ತೆ ಆಗದೇ ಇರೋರು 16,30,012, ಮೃತಪಟ್ಟವರು 16,30,872, 2 ಕಡೆ ಹೆಸರು ನೋಂದಾವಣೆ ಮಾಡಿದವರು 6,89,904, ಮಾಹಿತಿ ಕೊಡೋದಕ್ಕೆ ನಿರಾಕರಿಸಿದವರು 4,88,974 ಇದೆ. ಹಾಗಾದರೆ ಬೆಂಗಳೂರಿನಲ್ಲಿ ಎಷ್ಟಿದೆ ಇದು ASDDO? ಒಟ್ಟು ASDDO ಬೆಂಗಳೂರಿನಲ್ಲಿ 49,53,020, ಮನೆಯಲ್ಲಿ ಗೈರಾಗಿರೋದು 7,98,413, ಶಾಶ್ವತ ಸ್ಥಳಾಂತರ 33,84,790, ಮೃತಪಟ್ಟವರು 3,15,175, ನಕಲು ಮತದಾರರು 60,005 ಇದೆ. ಇತರೆ ವರ್ಗ 3,94,000 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮತದಾರರಿಗೆ ಸೇರ್ಪಡೆಗೆ ಅವಕಾಶ ಏನಿದೆ? ಹೀಗಾಗಿ ಅವರನ್ನು ತಕ್ಷಣವೇ ಕೈ ಬಿಟ್ಟಂತ ಅಲ್ಲ, ನಾನು ಅವಾಗಲೇ ಹೇಳಿದೆ ಪರಿಶೀಲನೆಯಲ್ಲಿವೆ. ಆಗಸ್ಟ್ 8ರ ಒಳಗಾಗಿ BLOಗಳನ್ನು ಸಂಪರ್ಕ ಮಾಡಬೇಕು. ASDDO ವರ್ಗೀಕರಿಸುವ ಮುನ್ನ BLO ಅಧಿಕಾರಿಗಳಿಂದ ಕಡ್ಡಾಯವಾಗಿ ಸ್ಥಳ ಮಹಾಜರಾಗಬೇಕು. 11 ದಾಖಲೆಗಳ ಪೈಕಿ ಒಂದನ್ನು ಕೊಡಬೇಕು. ಫಾರ್ಮ್ 6 ಫಿಲಪ್ ಮಾಡಬೇಕು. ಅದಾದ ನಂತರ ಪಟ್ಟಿ ಪ್ರಕಟ ಆಗುತ್ತೆ. ಒಂದು ವೇಳೆ ಅಲ್ಲಿ ಹೆಸರು ಇರದೆ ಹೋದರೆ ಒನ್ಸ್ ಅಗೇನ್ ಸೆಪ್ಟೆಂಬರ್ 16ರ ತನಕ ನಿಮಗೆ ಸಮಯ ಇರುತ್ತೆ. ಅಲ್ಲಿಯೂ ಕೂಡ ನಿಮ್ಮ ಹೆಸರು ಏನಾದರೂ ಹೋಗದೆ ಇದ್ದಿದೆ ನೀವು ಮತ್ತೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬೇಕು. ಎಲ್ಲ ಪ್ರೊಸೆಸ್ಗಳು ಕೂಡ ಇದೆ. ಹೀಗಾಗಿ ಏನಾಗುತ್ತೆ ರಾಜ್ಯದ ಈ SIR ಪರಿಸ್ಥಿತಿ ಕಾದು ನೋಡೋಣ.